ನಮಸ್ಕಾರ. ಇವತ್ತು ನಾವು ಇತಿಹಾಸದ ಒಬ್ಬ ಪ್ರಮುಖ ವ್ಯಕ್ತಿಯ ಬಗ್ಗೆ ಮಾತಾಡೋಣ. ಅವರೇ ವಂದನೆ ಹರಿಹರ. ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಅತಿ ದೊಡ್ಡ ಸಾಮ್ರಾಜ್ಯವಾಗಿದ್ದ ವಿಜಯನಗರದ ಅಡಿಪಾಯ ಹಾಕಿದವರು. ನಿಜ ಹೇಳ್ಬೇಕಂದ್ರೆ ಆ ಸಾಮ್ರಾಜ್ಯದ ಹಿಂದಿನ ನಿಜವಾದ ಶಕ್ತಿ ಇವರೇ. ಆದ್ರೆ ಯೋಚನೆ ಮಾಡಿ, ಎಲ್ಲೆಡೆ ಕೇವಲ ಗೊಂದಲ, ಅರಾಜಕತೆ ತುಂಬಿದ್ದಾಗ ಅಂತಹ ಒಂದು ಸಮಯದಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯ ಹುಟ್ಕೊಳ್ಳೋಕೆ ಸಾಧ್ಯನಾ? ಹೇಗ್ ಸಾಧ್ಯ? ಈ ಪ್ರಶ್ನೆ ಇದೆಯಲ್ಲ, ಇದೇ ಹರಿಹರನ ಕಥೆಯ ನಿಜವಾದ ತಿರುಳು. ಸರಿ, ಈ ಕಥೆಯೊಳಗೆ ಹೋಗೋಕ್ಕೂ ಮುಂಚೆ ನಾವು ಆ ಕಾಲಘಟ್ಟಕ್ಕೆ ಒಮ್ಮೆ ಹೋಗಿ ಬರೋಣ. ಆಗಿನ ಪರಿಸ್ಥಿತಿ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಣ. ಅದು ಬರೀ ಅವ್ಯವಸ್ಥೆಯ ಕಾಲ ಆಗಿರಲಿಲ್ಲ, ಬದಲಿಗೆ ಒಂದು ಹೊಸ ಯುಗದ ಉದಯಕ್ಕೆ ವೇದಿಕೆ ಸಿದ್ಧವಾಗ್ತಿದ್ದ ಸಮಯ ಅದು. ಅದು 14ನೇ ಶತಮಾನದ ಆರಂಭದ ಕಾಲ. ದಕ್ಷಿಣ ಭಾರತ ರಾಜಕೀಯವಾಗಿ ಸಂಪೂರ್ಣವಾಗಿ ಹರಿದು ಹಂಚೋಗಿತ್ತು. ಒಂದು ಕಡೆ ಹೊಯ್ಸಳರು, ಕಾಕತೀಯರಂತಹ ದೊಡ್ಡ ಹಿಂದೂ ಸಾಮ್ರಾಜ್ಯಗಳ ಶಕ್ತಿ ಕಡಿಮೆ ಆಗ್ತಿತ್ತು. ಇನ್ನೊಂದು ಕಡೆ ಉತ್ತರದಿಂದ ದೆಹಲಿ ಸುಲ್ತಾನರ ದಾಳಿಗಳು ಒಂದರ ಮೇಲೊಂದರಂತೆ ನಡೀತಾನೇ ಇತ್ತು. ಇದರ ಪರಿಣಾಮ ಏನಾಯ್ತು ಅಂದ್ರೆ, ದಕ್ಷಿಣದ ದೊಡ್ಡ ಶಕ್ತಿಗಳಾಗಿದ್ದ ದೇವಗಿರಿಯ ಯಾದವರು ಪೂರ್ತಿ ನಾಶವಾದ್ರು, ವಾರಂಗಲ್ನ ಕಾಕತೀಯರು ಪತನಗೊಂಡ್ರು, ಇನ್ನು ದ್ವಾರಸಮುದ್ರದ ಹೊಯ್ಸಳರು ತೀರಾ ದುರ್ಬಲರಾದ್ರು. ಹೀಗಾಗಿ ಇಡೀ ದಖನ್ ಪ್ರಸ್ಥಭೂಮಿಯಲ್ಲಿ ಅಧಿಕಾರ ಹಿಡಿಯೋರು ಯಾರೂ ಇರಲಿಲ್ಲ. ಒಂದು ರೀತಿ ಪವರ್ ವ್ಯಾಕ್ಯೂಮ್ ಸೃಷ್ಟಿಯಾಗಿತ್ತು. ಇಂತಹ ಒಂದು ರಾಜಕೀಯ ಗೊಂದಲದ ಸನ್ನಿವೇಶದಲ್ಲಿ ಇತಿಹಾಸದ ರಂಗಕ್ಕೆ ಇಬ್ಬರು ಸಹೋದರರು ಕಾಲಿಡ್ತಾರೆ. ಅವರೇ ಹರಿಹರ ಮತ್ತು ಬುಕ್ಕ. ಬನ್ನಿ, ಅವರ ಕಥೆಯೇನು ಅಂತ ನೋಡೋಣ. ಹೌದು, ಇತಿಹಾಸದ ಈ ಒಂದು ಕ್ರಿಟಿಕಲ್ ಟರ್ನಿಂಗ್ ಪಾಯಿಂಟಲ್ಲಿ ಹಕ್ಕ ಅಂತಾನೂ ಕರೆಯಲ್ಪಡ್ತಿದ್ದ ಹರಿಹರ ಮತ್ತೆ ಅವನ ತಮ್ಮ ಬುಕ್ಕ ಈ ಸವಾಲನ್ನ ಎದುರಿಸೋಕೆ ಮುಂದೆ ಬರ್ತಾರೆ. ಈ ಸಹೋದರರ ಬಗ್ಗೆ ತುಂಬಾನೇ ಪ್ರಚಲಿತದಲ್ಲಿರೋ ಒಂದು ಕಥೆ ಇದೆ. ಏನಪ್ಪಾ ಅಂದ್ರೆ, ವಾರಂಗಲ್ ಸಾಮ್ರಾಜ್ಯ ಬಿದ್ದಾಗ ಇವರಿಬ್ಬರನ್ನು ಸೆರೆ ಹಿಡಿದು ದೆಹಲಿಗೆ ಕರ್ಕೊಂಡೋಗ್ತಾರೆ. ಅಲ್ಲಿ ಇವರನ್ನ ಇಸ್ಲಾಂಗೆ ಮತಾಂತರ ಮಾಡಿ ಮತ್ತೆ ದಕ್ಷಿಣಕ್ಕೆ ಸುಲ್ತಾನರ ಗವರ್ನರ್ಗಳಾಗಿ ಕಳಿಸ್ತಾರೆ. ಆದ್ರೆ ಇಲ್ಲೇ ಒಂದು ಟ್ವಿಸ್ಟ್. ಋಷಿ ವಿದ್ಯಾರಣ್ಯರ ಮಾರ್ಗದರ್ಶನ ಸಿಕ್ಕಿದ ಮೇಲೆ ಇವರು ಮತ್ತೆ ಹಿಂದೂ ಧರ್ಮಕ್ಕೆ ಬಂದು ತಮ್ಮದೇ ಸ್ವತಂತ್ರ ಸಾಮ್ರಾಜ್ಯ ಅಂದ್ರೆ ವಿಜಯನಗರವನ್ನ ಸ್ಥಾಪಿಸ್ತಾರೆ ಅಂತ ಹೇಳಲಾಗುತ್ತೆ. ಸರಿ, ಈ ಕಥೆ ಕೇಳೋಕೆ ಚೆನ್ನಾಗಿದೆ ಅಲ್ವಾ? ಆದ್ರೆ ಇಲ್ಲೇ ಒಂದು ದೊಡ್ಡ ರಹಸ್ಯ ಇದೆ, ಒಂದು ದೊಡ್ಡ ಚರ್ಚೆನೇ ಇದೆ. ಅದೇನ್ ಗೊತ್ತಾ? ಈ ಸಹೋದರರು ಅಸಲಿಗೆ ಯಾರು, ಅವರ ಮೂಲ ಯಾವುದು ಅನ್ನೋದು. ಹಾಗಾದ್ರೆ ಪ್ರಶ್ನೆ ಏನಂದ್ರೆ, ಇವರು ನಿಜವಾಗ್ಲೂ ಯಾರು? ಕನ್ನಡಿಗರೇ, ತೆಲುಗೋರೇ? ಯಾಕಂದ್ರೆ ಇವರ ಮೂಲದ ಬಗ್ಗೆ ಇತಿಹಾಸಕಾರರಲ್ಲಿ ಇವತ್ತಿಗೂ ಒಂದೇ ಮಾತಿಲ್ಲ. ಇದೊಂದು ದೊಡ್ಡ ಐತಿಹಾಸಿಕ ಚರ್ಚೆ. ಈ ಬಗ್ಗೆ ಮುಖ್ಯವಾಗಿ 2 ಥಿಯರಿಗಳಿವೆ. ಮೊದಲನೆಯದು ಕನ್ನಡಿಗ ಮೂಲದ ಸಿದ್ಧಾಂತ. ಇದರ ಪ್ರಕಾರ ಇವರಿಬ್ಬರು ಹೊಯ್ಸಳರ ಸೈನ್ಯದಲ್ಲಿ ದೊಡ್ಡ ದಂಡನಾಯಕರಾಗಿದ್ರು ಅಂತ. ಎರಡನೆಯದು ತೆಲುಗು ಮೂಲದ ಸಿದ್ಧಾಂತ. ಇದರ ಪ್ರಕಾರ ಅವರು ವಾರಂಗಲ್ನ ಕಾಕತೀಯರತ್ರ ಖಜಾನೆ ಅಧಿಕಾರಿಗಳಾಗಿದ್ರು ಅಂತ. ನೋಡಿ, ಎರಡೂ ವಾದಗಳಿಗೆ ತಮ್ಮದೇ ಆದ ಪುರಾವೆಗಳಿವೆ. ಉದಾಹರಣೆಗೆ ಅವರ ಕನ್ನಡ ಬಿರುದುಗಳು, ಹೊಯ್ಸಳರ ಜೊತೆಗಿನ ಸಂಬಂಧಗಳು ಮೊದಲನೇ ವಾದಕ್ಕೆ ಪುಷ್ಟಿ ಕೊಟ್ರೆ, ಕೆಲವು ಹಳೆಯ ದಾಖಲೆಗಳು ಮತ್ತು ಸಂಸ್ಕೃತ ಗ್ರಂಥಗಳು ಎರಡನೇ ವಾದವನ್ನ ಬೆಂಬಲಿಸ್ತವೆ. ಸರಿ, ಅವರ ಮೂಲದ ಬಗ್ಗೆ ಚರ್ಚೆ ಹೀಗೆ ಮುಂದುವರಿಯುತ್ತೆ. ಅದು ಏನೇ ಇರ್ಲಿ, ಒಂದಂತೂ ಸತ್ಯ. ವಂದನೆ ಹರಿಹರ ಒಬ್ಬ ಆಡಳಿತಗಾರನಾಗಿ ಮಾಡಿದ ಸಾಧನೆಗಳು ಪ್ರಶ್ನಾತೀತ. ಬನ್ನಿ ಈಗ ಅವರ ಆಡಳಿತದ ಬಗ್ಗೆ ನೋಡೋಣ. ಹೌದು, ಅವರ ಮೂಲದ ಚರ್ಚೆಯನ್ನ ಒಂದು ಕ್ಷಣ ಪಕ್ಕಕ್ಕಿಡೋಣ. ಯಾಕಂದ್ರೆ ಅವರ ಸಾಧನೆಗಳೇ ಅವರ ಅಸಲಿ ಗುರುತು. 1336ರಿಂದ 1356ವರೆಗೆ ಅಂದ್ರೆ ಸುಮಾರು 20 ವರ್ಷಗಳ ಕಾಲ ಅವರ ಸಂಪೂರ್ಣ ಗಮನ ಇದ್ದಿದ್ದು ಸಾಮ್ರಾಜ್ಯವನ್ನ ಒಂದುಗೂಡಿಸೋದು ಮತ್ತು ಹೊಸದಾಗಿ ಕಟ್ಟೋದರ ಮೇಲೆ. ಅವರ ಅಧಿಕಾರ ಎಷ್ಟಿತ್ತು ಅನ್ನೋದಕ್ಕೆ ಅವರ ಬಿರುದುಗಳೇ ಸಾಕ್ಷಿ. ಉದಾಹರಣೆಗೆ ಹರಿರಾಯ ವಿಭಾಡ ಅಂದ್ರೆ ಶತ್ರು ರಾಜರಿಗೆ ಬೆಂಕಿ ಇದ್ದಾಗೆ ಅಂತ. ಇನ್ನು ಭಾಷೆಗೆ ತಪ್ಪುವ ರಾಯಲ ಗಂಡ ಅಂದ್ರೆ ಮಾತು ತಪ್ಪಿದ ಸಾಮಂತರಿಗೆ ಶಿಕ್ಷೆ ಕೊಡುವವನು ಅಂತ. ಹಾಗೇನೆ ಪೂರ್ವ ಪಶ್ಚಿಮ ಸಮುದ್ರಾಭೀಶ್ವರ ಅಂದ್ರೆ ಪೂರ್ವದಿಂದ ಪಶ್ಚಿಮ ಸಮುದ್ರದವರೆಗೂ ಒಡೆಯ ಅಂತ. ಈ ಬಿರುದುಗಳೇ ಹೇಳ್ತವೆ ಅವರ ಗುರಿ ಎಷ್ಟೊಂದು ದೊಡ್ಡದಾಗಿತ್ತು ಅಂತ. ಅವರು ಆಡಳಿತದಲ್ಲಿ ತಂದ ಒಂದು ಅದ್ಭುತ ಸಿಸ್ಟಮ್ ಅಂದ್ರೆ ನಾಯಕ ಪದ್ಧತಿ. ಇದರಲ್ಲಿ ಏನಪ್ಪಾ ಮಾಡ್ತಿದ್ರು ಅಂದ್ರೆ, ತಮ್ಮ ಸೇನಾ ಕಮಾಂಡರ್ಗಳನ್ನೇ ಬೇರೆ ಬೇರೆ ಪ್ರದೇಶಗಳಿಗೆ ಗವರ್ನರ್ಗಳಾಗಿ ನೇಮಿಸ್ತಿದ್ರು. ಅವರಿಗೆ ಸಂಬಳದ ಬದಲು ಜಮೀನನ ಆದಾಯವನ್ನೇ ಕೊಡ್ತಿದ್ರು. ಇದರಿಂದ ಆಯಾ ಪ್ರದೇಶದ ಜವಾಬ್ದಾರಿನೂ ಅವರದೇ, ಸೈನ್ಯವನ್ನ ನೋಡ್ಕೊಳ್ಳೋದು ಅವರದೇ. ಇದರಿಂದ ಇಡೀ ಸಾಮ್ರಾಜ್ಯದಲ್ಲಿ ಕಂಟ್ರೋಲ್ ಇಡ್ಲಿಕ್ಕೆ ತುಂಬಾನೇ ಸುಲಭ ಆಯಿತು. ಇನ್ನು ರಾಜಧಾನಿಯ ವಿಚಾರಕ್ಕೆ ಬಂದ್ರೆ, ಹರಿಹರ ತುಂಗಭದ್ರಾ ನದಿಯ ದಡದಲ್ಲಿ ಒಂದು ಹೊಸ ನಗರವನ್ನೇ ಕಟ್ಟ. ಅದಕ್ಕೆ ವಿಜಯನಗರ ಅಂತ ಹೆಸರಿಟ್ಟ, ಅಂದ್ರೆ ಗೆಲುವಿನ ನಗರ ಅಂತ. ಆ ಸ್ಥಳ ರಕ್ಷಣೆಯ ದೃಷ್ಟಿಯಿಂದಲೂ ಸರಿ, ಆಧ್ಯಾತ್ಮಿಕವಾಗಿಯೂ ಬಹಳ ಮುಖ್ಯವಾದ ಜಾಗ ಆಗಿತ್ತು.
ಹರಿಹರ ಒಬ್ಬನೇ ಅಲ್ಲ, ಅವನು ಒಂದು ರಾಜವಂಶವನ್ನೇ ಶುರು ಮಾಡ್ದ. ಅದೇ ಸಂಗಮ ವಂಶ. ಇಲ್ಲಿ ನೋಡ್ಬೋದು, ಹರಿಹರ ನಂತರ ಅವನ ತಮ್ಮ 1ನೇ ಬುಕ್ಕರಾಯ ಅಧಿಕಾರಕ್ಕೆ ಬರ್ತಾನೆ. ಅಂದ್ರೆ ಹರಿಹರ ಹಾಕಿದ ಅಡಿಪಾಯ ಅಷ್ಟು ಗಟ್ಟಿಯಾಗಿತ್ತು, ಅವನ ನಂತರವೂ ಸಾಮ್ರಾಜ್ಯ ಸ್ಥಿರವಾಗಿ ಮುಂದುವರಿಯಿತು. ಹಾಗಾದ್ರೆ ಕೊನೆಯದಾಗಿ 1ನೇ ಹರಿಹರ ಬಿಟ್ಟು ಹೋದ ಪರಂಪರೆ ಅಂದ್ರೆ ಅವರ ಲೆಗಸಿ ಏನು, ಅದನ್ನೊಮ್ಮೆ ನೋಡೋಣ ಬನ್ನಿ. ನೋಡಿ, ಈ ಮಾತು ಅವರ ಬಗ್ಗೆ ಎಲ್ಲವನ್ನೂ ಹೇಳುತ್ತೆ. ಅವರನ್ನು ಒಂದು ನಾಗರಿಕತೆಯನ್ನು ನಿರ್ಮಿಸಿದವರು ಎಂದು ಸ್ಮರಿಸಲಾಗುತ್ತೆ. ಹೌದು, ಅವರು ಕಟ್ಟಿದ್ದು ಬರೀ ಒಂದು ರಾಜ್ಯವನ್ನಲ್ಲ, ಒಂದು ಸಂಪೂರ್ಣ ನಾಗರಿಕತೆಯನ್ನೇ. ಅವ್ರ ದೃಷ್ಟಿಕೋನ ಏನಾಗಿತ್ತು ಅಂದ್ರೆ, ಅದು ಕೇವಲ ಒಂದು ರಾಜಕೀಯ ಉತ್ತರ ಆಗಿರಲಿಲ್ಲ. ಆ ಕಾಲದಲ್ಲಿದ್ದ ಎಲ್ಲಾ ಗೊಂದಲ, ಸಾಂಸ್ಕೃತಿಕ ಅವನತಿಗೆ ಅವರು ಕೊಟ್ಟ ಒಂದು ನಾಗರಿಕತೆಯ ಉತ್ತರ ಅದು. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಅವರು ಹಾಕಿದ ಅಡಿಪಾಯದ ಮೇಲೆ ನಿಂತ ಸಾಮ್ರಾಜ್ಯ 200 ವರ್ಷಗಳಿಗೂ ಹೆಚ್ಚು ಕಾಲ ಬಾಳಿತು. ಅವರು ತಂದ ಆಡಳಿತ ವ್ಯವಸ್ಥೆ ಇಡೀ ಸಾಮ್ರಾಜ್ಯವನ್ನು ಹಿಡಿದಿಟ್ಟಿತು. ಅಷ್ಟೇ ಅಲ್ಲ, ದೇವಸ್ಥಾನಗಳಿಗೆ ಮತ್ತೆ ಜೀವ ತುಂಬಿ ಒಂದು ಸಾಂಸ್ಕೃತಿಕ ಪುನರುತ್ಥಾನಕ್ಕೆ ಕಾರಣರಾದರು. ಜೊತೆಗೆ ಮುಂದೆ ಜಗತ್ತಿನ ಅತಿ ಶ್ರೀಮಂತ ನಗರಗಳಲ್ಲಿ ಒಂದಾಗಲಿದ್ದ ವಿಜಯನಗರಕ್ಕೆ ಅಡಿಪಾಯ ಹಾಕಿದ್ದು ಇದೇ ಹರಿಹರ. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ: ಒಬ್ಬ ರಾಜನ ಪರಂಪರೆಯನ್ನು ನಾವು ಹೇಗೆ ಅಳೆಯಬೇಕು? ಅವನು ಹುಟ್ಟಿದ ವಂಶದಿಂದಾನಾ, ಅಥವಾ ಅವನು ಕಟ್ಟಿ ನಿಲ್ಲಿಸಿದ ಜಗತ್ತಿನಿಂದಾನಾ? ಇದರ ಬಗ್ಗೆ ಯೋಚನೆ ಮಾಡಿ. ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ.